ಕರ್ನಾಟಕದ ಕನ್ನಡ ವಿಶ್ವವಿದ್ಯಾಲಯದಲ್ಲಿ 22 ವರ್ಷ 9 ತಿಂಗಳುಗಳವರೆಗೆ ಕುಲಪತಿ ಮತ್ತು ಕುಲಸಚಿವರಿಗೆ ಕಾರು ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಚಾಲಕ ಶನಿವಾರ ನಿವೃತ್ತಿ ಆಗಿತ್ತು. ಅದರ ಒಂದು ಹಿನ್ನೆಲೆಯಲ್ಲಿ ಚಾಲಕನಿಗೆ ಒನ್-ಡೇಯ ಒಂದು ಕುಲಸಚಿವರು ಸೇವೆಯನ್ನು ಮಾಡಿದ್ದಾರೆ. ಚಾಲಕನಿಗೆ ಅವರೇ ಡ್ರೈವರ್ ಆಗುವಂತಹ ಮೂಲಕ ಚಾಲಕನ ಒಂದು ಸೇವೆಯನ್ನು ಮಾಡಿ ಆತನಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಕನ್ನಡ ವಿವಿ ಏನಿದೆ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಕುಲಸಚಿವರ ಒಂದು ಸರಳತೆ ಈ ಒಂದು ವಿಚಾರದಲ್ಲಿ ತುಂಬಾ ರೀತಿಯಲ್ಲಿ ಉತ್ತಮವಾಗಿ ಮೆರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಘಟನೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂಥದ್ದು. ಡ್ರೈವರ್ ಇಷ್ಟು ವರ್ಷಗಳ ಕಾಲ ಏನು ನಿಸ್ವಾರ್ಥದ ಒಂದು ಸೇವೆಯನ್ನು ಮಾಡಿದ್ದ, ಅದಕ್ಕೆ ಪ್ರತಿಯಾಗಿ ಗೌರವ ಕೊಡೋ ರೀತಿಯಲ್ಲಿ ಆ ಡ್ರೈವರ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಕುಲಸಚಿವರು ಅವರೇ ಕಾರನ್ನ ಓಡಿಸಿ ಅವರ ಮನೆಯವರೆಗೂ ಕೂಡ ಡ್ರಾಪ್ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಧಾರವಾಡದ ಕನ್ನಡ ಒಂದು ವಿಶ್ವವಿದ್ಯಾಲಯದಲ್ಲಿ ರುದ್ರಪ್ಪ ಎಂಬಂಥವರು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ರು. ಅವರು ಶನಿವಾರ ಅವರ ಕೆಲಸದ ಕೊನೆಯ ದಿನ ಆಗಿತ್ತು. ಹೀಗಾಗಿ ಶನಿವಾರದಂದು ಮಧ್ಯಾಹ್ನ 3 ಗಂಟೆಗೆ ರುದ್ರಪ್ಪ ಅವರ ಒಂದು ಕೆಲಸ ಕೊನೆಗೊಳ್ತಿತ್ತು. ಅದೇ ದಿನದ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚಾಲಕನ ಸೇವೆಯಿಂದ ನಿವೃತ್ತಿಯಾದಂತಹ ಒಂದು ರುದ್ರಪ್ಪನಿಗೆ ಪರೀಕ್ಷಾಂಗ ಕುಲಸಚಿವರಾದಂತಹ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ ಏನಿದ್ದಾರೆ ಅವರು ಕಾರನ್ನು ಅವರೇ ಸ್ವತಃ ಚಾಲನೆ ಮಾಡಿ ಅವರನ್ನು ಮನೆಯ ಮೂಲಕ ರುದ್ರಪ್ಪನ ಮನೆಯವರೆಗೂ ಕೂಡ ಬಿಟ್ಟು ಬಂದಿದ್ದಾರೆ. ಈ ಒಂದು ಅಪರೂಪದ ಘಟನೆ ನಿಜಕ್ಕೂ ಕೂಡ ಮನವನ್ನು ಮುಟ್ಟಿದೆ ಮತ್ತು ಆ ಕಾರು ಚಾಲಕನಿಗೆ ಒಂದು ದೊಡ್ಡ ಮಟ್ಟದ ಗೌರವವನ್ನು ಸೂಚಿಸಿದಂತಾಗಿದೆ. ಓಕೆ ಡನ್. ರೀತಿಯಲ್ಲಿ ಉತ್ತಮವಾಗಿ ಮೆರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಘಟನೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂಥದ್ದು. ಡ್ರೈವರ್ ಇಷ್ಟು ವರ್ಷಗಳ ಕಾಲ ಏನು ನಿಸ್ವಾರ್ಥದ ಒಂದು ಸೇವೆಯನ್ನು ಮಾಡಿದ್ದ, ಅದಕ್ಕೆ ಪ್ರತಿಯಾಗಿ ಗೌರವ ಕೊಡೋ ರೀತಿಯಲ್ಲಿ ಆ ಡ್ರೈವರ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಕುಲಸಚಿವರು ಅವರೇ ಕಾರನ್ನ ಓಡಿಸಿ ಅವರ ಮನೆಯವರೆಗೂ ಕೂಡ ಡ್ರಾಪ್ ಮಾಡಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಧಾರವಾಡದ ಕನ್ನಡ ಒಂದು ವಿಶ್ವವಿದ್ಯಾಲಯದಲ್ಲಿ ರುದ್ರಪ್ಪ ಎಂಬಂಥವರು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ರು. ಅವರು ಶನಿವಾರ ಅವರ ಕೆಲಸದ ಕೊನೆಯ ದಿನ ಆಗಿತ್ತು. ಹೀಗಾಗಿ ಶನಿವಾರದಂದು ಮಧ್ಯಾಹ್ನ 3 ಗಂಟೆಗೆ ರುದ್ರಪ್ಪ ಅವರ ಒಂದು ಕೆಲಸ ಕೊನೆಗೊಳ್ತಿತ್ತು. ಅದೇ ದಿನದ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚಾಲಕನ ಸೇವೆಯಿಂದ ನಿವೃತ್ತಿಯಾದಂತಹ ಒಂದು ರುದ್ರಪ್ಪನಿಗೆ ಪರೀಕ್ಷಾಂಗ ಕುಲಸಚಿವರಾದಂತಹ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ ಏನಿದ್ದಾರೆ ಅವರು ಕಾರನ್ನು ಅವರೇ ಸ್ವತಃ ಚಾಲನೆ ಮಾಡಿ ಅವರನ್ನು ಮನೆಯ ಮೂಲಕ ರುದ್ರಪ್ಪನ ಮನೆಯವರೆಗೂ ಕೂಡ ಬಿಟ್ಟು ಬಂದಿದ್ದಾರೆ. ಈ ಒಂದು ಅಪರೂಪದ ಘಟನೆ ನಿಜಕ್ಕೂ ಕೂಡ ಮನವನ್ನು ಮುಟ್ಟಿದೆ ಮತ್ತು ಆ ಕಾರು ಚಾಲಕನಿಗೆ ಒಂದು ದೊಡ್ಡ ಮಟ್ಟದ ಗೌರವವನ್ನು ಸೂಚಿಸಿದಂತಾಗಿದೆ. ಓಕೆ ಡನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.